ಸಾಹೇಬರು ರಿಫೈನಿಂಗ್ ಕ್ವಾಲಿಟಿ ಎಜುಕೇಶನ್ ಇದು ಬಗ್ಗೆ 15 ನಿಮಿಷಗಳವರೆಗೆ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಭಾರತ ದೇಶದ ಒಂದು ಶೈಕ್ಷಣಿಕ ಇತಿಹಾಸದಲ್ಲಿ ಬಹಳಷ್ಟು ಚರ್ಚಿತವಾಗಿರ್ತಕ್ಕಂಥ ವಿಷಯ 2020ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಜಾರಿಗೆ ತರುವಂತಹ ವಿಷಯ. ಇದು ಕೇವಲ ನಮ್ಮ ಭಾರತದ ಚರ್ಚಿತ ವಿಷಯ ಅಷ್ಟೇ ಆಗಿರದೆ ವಿದೇಶಿಯ ಶೈಕ್ಷಣಿಕ ಚಿಂತಕರು ಸಹಿತ ಇದನ್ನ ಬಹಳಷ್ಟು ಕಾದು ನೋಡ್ತಾ ಇದ್ದಾರೆ, ಬಹಳಷ್ಟು ಆತುರದಿಂದ ನೋಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ ರೀತಿಯಾದಂತಹ ಶಿಕ್ಷಣ ನೀತಿಯನ್ನ ಜಾರಿಗೆ ತರುತ್ತದೆ ಅನ್ನುವಂಥದನ್ನ ಬಹಳಷ್ಟು ಕಾತುರದಿಂದ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮುಖ್ಯವಾಗಿ ವಿಶೇಷವಾಗಿ ಶಿಕ್ಷಕರಿಗೆ ಒಂದು ಬೋಧನೆ ಕೆಲಸದಲ್ಲಿ ಏನು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಚರ್ಚೆಗಳು ನಡೆದಿದೆ ಅನ್ನುವಂಥದನ್ನ ಗಮನಿಸದೇ ಇರತಕ್ಕಂಥ ನಮ್ಮ ಎಲ್ಲ ಬಂಧುಗಳಿಗೆ ರಾಷ್ಟ್ರೀಯ ನೀತಿ ಆಯೋಗ ಹಾಗೂ ಕರ್ನಾಟಕದ ಭಾರತೀಯ ಶಿಕ್ಷಣ ಮಂಡಳ ಅದರ ಜೊತೆಗೆ ನಮ್ಮ ಜಮಖಂಡಿಯ ಪ್ರತಿಷ್ಠಿತ ಮಹಿಳಾ ಪ್ರಥಮ ದರ್ಜೆ ಕಾಲೇಜುಗಳ ಸಂಯುಕ್ತ ಆಶ್ರಮದಲ್ಲಿ ಇಂದ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ. ಈ ವಿಷಯವನ್ನ ಭಾರತೀಯ ಶಿಕ್ಷಣ ಮಂಡಳಿಯವರು ನಮ್ಗೆಲ್ಲ ಕೊಡ್ತಾ ಇದ್ದಾರೆ, ನಮ್ಮ ಕಣ್ಣನ್ನ ತೆರೆಸ್ತಾ ಇದ್ದಾರೆ. ಅದನ್ನ ಆ ಕಡೆ ನಾವು ವಿಚಾರವನ್ನು ಮಾಡಲಿಕ್ಕೆ ನಮಗ ಹಸ್ತಾ ಇದ್ದಾರೆ. ಅಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಹೇಳಿ, ಯಾಕಂದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಲ್ಲಿ ಅವರೇ ಹೇಳಿದಂಗ ಸುಮಾರು 60,000 ಕಿಲೋಮೀಟರ್ ವರೆಗೆ ದೇಶದಲ್ಲೆಲ್ಲ ಸುತ್ತಾಕಿ ಇದಕ್ಕಿಂತ ಮುಂಚೆ ನಾವು ಅವರ ಒಂದು ಕಾರ್ಯಕ್ರಮದೊಳಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಅದಕ್ಕೆ ಅವರ ಬಾಯಿಂದಲೇ ನಮ್ಗೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಕೇಳುವಂತ ಸುಳಿವು ಬಂತು. ಅಂತ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಶಿಕ್ಷಕರ ಒಡನಾಡಿ ನಮ್ಮ ಬೆಳಗಾವಿ ವಿಭಾಗದ ಶಿಕ್ಷಕರ ಮತ್ತು ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಅರುಣ್ ಶಾಪುರ್ ಸರ್ ಅವರೇ, ಇಲ್ಲಿವರೆಗೆ ನಮ್ಮೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ಭಾರತೀಯ ಶೈಕ್ಷಣಿಕ ಇತಿಹಾಸದ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ನಮಗೆಲ್ಲ ತಿಳಿಸಿದಂತ BSM ಕರ್ನಾಟಕ ನಾರ್ತ್ದ ಸದಸ್ಯರು ಆದಂತ ಡಾಕ್ಟರ್ ವಿಶ್ವನಾಥ್ ಅಂತ್ಯೋಳಿ ಸರ್ ಅವರೇ, ಇನ್ನು ಮುಂದೆ ನಮಗೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಕರ್ನಾಟಕ ನಾರ್ತ್ ಭಾರತೀಯ ಶಿಕ್ಷಣ ಮಂಡಳದ ಅಧ್ಯಕ್ಷರಾದಂತ ಡಾಕ್ಟರ್ ಸತೀಶ್ ಜಿಗ್ನೇಶ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಭಾಗಿಯಾದಂತ ಈ ಕಾಲಿನ ಪ್ರಾಚಾರ್ಯ ಎಸ್.ಎಂ. ಹಾಲೇನಿ ಸರ್ ಅವರೇ, ಮುಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಡಾಕ್ಟರ್ ಲಕ್ಷ್ಮೀ ತುಂಗಲ್ ಮೇಡಮ್ ಅವರೇ, ಈ ಸಂಸ್ಥೆ ಎಲ್ಲ ಉಪನ್ಯಾಸಕ ಬಂಧುಗಳೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳಷ್ಟು ನಮ್ಮ ಏನು 2009 ಫಲಾನುಭವಿಗಳು ಆದಂತ ನಮ್ಮ ಎಲ್ಲ ತಾಲೂಕಿನ ಶಿಕ್ಷಕ ಬಂಧುಗಳೇ, ಅದೇ ರೀತಿ ಈ ಒಂದು ಶಿಕ್ಷಣ ಮಂಡಳದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಬಹಳಷ್ಟು ಅದ್ಭುತವಾಗಿರತಕ್ಕಂಥ ವಿಷಯ. ಅಷ್ಟೇ ಪರಿಣಾಮಕಾರಿಯಾಗಿ ನಮಗೆಲ್ಲ ಈಗ ಮಾತಾಡಿದಂತ ಇಬ್ಬರು ಮಹನೀಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ನಾವು ಹೇಳುವಂಥದ್ದು ಏನಿಲ್ಲ, ಯಾಕಂದ್ರೆ ಬಹಳಷ್ಟು ಆಳವಾಗಿ ಅದನ್ನ ಅರಿತುಕೊಂಡು ನಮಗ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮುಖ್ಯವಾಗಿ ಜಾರಿ ಬರಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಯಾಕಂದ್ರೆ ನಮಗೊಂದು ಅಪವಾದ ಇದೆ, ಇಂಡಿಯನ್ಸ್ ಆರ್ ಬೆಸ್ಟ್ ಪ್ಲಾನರ್ಸ್ ಬಟ್ ವರ್ಸ್ಟ್ ಎಜುಕೇಟರ್ಸ್. ಅಂದ್ರೆ ಪ್ಲಾನ್ ಚೆನ್ನಾಗಿ ಮಾಡ್ತೀವಿ, ಬಹಳ ಸುಂದರವಾಗಿ ಮಾಡ್ತೀವಿ,
ಅದನ್ನ ಜಾರಿಗೆ ತರುವಲ್ಲಿ ನಾವು ಅಷ್ಟು ಬಹಳ ಸಲ ಎಡುತ್ತೀವಿ ಎನ್ನುವಂತ ಅಪವಾದ ನಮ್ಮಲ್ಲಿದೆ. ಅದು ನಿಜವೂ ಹೌದು. ಹೀಗಾಗಿ ಮಾಡಬೇಕು ಅಂತ ನಾವು ವಿಚಾರ ಮಾಡುವ ಸಂದರ್ಭದೊಳಗ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ನೀತಿ ನಮ್ಮ ದೇಶಕ್ಕೆ ಜಾರಿ ಬರ್ತಾ ಇದೆ, ನನ್ನ ಕೊಠಡಿಗೆ ಜಾರಿ ಬರ್ತಾ ಇದೆ, ನನ್ನ ತಾಲೂಕಿಗೆ ಜಾರಿ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಹೀಗಾಗಿ ಒಮ್ಮಿಂದೊಮ್ಮೆಲೆ ಮೇಲಿಂದ ಒತ್ತಡ ಹಾಕಿ ಈ ನೀತಿಯನ್ನ ನಮಗೆ ಹೇಳ್ತಾ ಇಲ್ಲ. ಇದರ ಬಗ್ಗೆ ಹಲವಾರು ಸೆಮಿನಾರ್ಸ್ಗಳು ನಡೆದಿದ್ದಾವೆ, ವಿಚಾರ ಗೋಷ್ಠಿಗಳು ನಡೆದಿದ್ದಾವೆ. ಓಪನ್ ಆಗಿ ಎಲ್ಲರಿಗೂ ನಮ್ಮ ವಿಷಯವನ್ನ ಮಂಡಿಸಲಿಕ್ಕೆ, ಇಮೇಲ್ ಮಾಡಲಿಕ್ಕೆ ಸಾಕಷ್ಟು ಸಾರಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಸಹಿತ ನಾವು ನೀತಿ ಆಯೋಗಕ್ಕೆ ಸಾಕಷ್ಟು ಸಲ ಸಭೆಯನ್ನ ಮಾಡಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ, ನಮ್ಮ ದೇಶದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನುವಂತ ವಿಚಾರಧಾರೆಗಳನ್ನು ಸಹಿತ ಬಳಸಿದ್ದಾರೆ. ಶಾಪು ಸಾಹೇಬ್ ಹೇಳಿದಾಗ 3.25 ಲಕ್ಷ ಒಂದು ಸಜೆಷನ್ಸ್ ಈ ನೀತಿಯನ್ನ ರಚನೆ ಮಾಡುವಲ್ಲಿ 3.25 ಲಕ್ಷ ಸಜೆಷನ್ಸ್ ಬಂದಿದೆ. ಪ್ರತಿಯೊಂದು ಸಹಿತ ಅವರು ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಹೀಗಾಗಿ ಇದು ನಮ್ಮ ಎಲ್ಲ ಅತಿಥಿಗಳು ಹೇಳಿದಂಗೆ ಇದು ನಮ್ಮ ಒಂದು ರಾಷ್ಟ್ರೀಯ ಯೋಜನೆ. ಅದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಯೋಜನೆಯನ್ನ ಚರ್ಚೆ ಮಾಡಿ ನಾವು ಜಾರಿಗೆ ತರಬೇಕಾದ ಕಾರಣ ಏನು ಅಂದ್ರೆ, ಇದು ಶಿಕ್ಷಣ ನೀತಿ ಆಯೋಗದಲ್ಲಿ ಎಲ್ಲಾ ಫೀಲ್ಡ್ನೊಳಗ ಒಂದು ನೀತಿಯನ್ನ ರೂಪಿಸಲಿಕ್ಕೆ ನಾವು ನೀತಿ ಆಯೋಗ ಇರುತ್ತೆ. ಈ ಶಿಕ್ಷಣ ನೀತಿಯನ್ನು ಸಹಿತ ಅದರಲ್ಲಿಯೇ ಒಂದು ಭಾಗವನ್ನಾಗಿ ನಾವು ಮಾಡುವ ಸಂದರ್ಭದಲ್ಲಿ ಈ ಶಿಕ್ಷಣ ಪ್ರತಿಯೊಬ್ಬ ಬಾಳಿಗೆ, ಪ್ರತಿಯೊಬ್ಬ ಜೀವಿಯ, ಪ್ರತಿಯೊಬ್ಬ ವ್ಯಕ್ತಿಯ ಬಾಳಿಗೆ ಬೆಳಕನ್ನು ನೀಡುವಂಥದ್ದು, ಶಕ್ತಿಯನ್ನು ನೀಡುವಂಥದ್ದು. ಆ ವ್ಯಕ್ತಿ ಪಡೆದಂತ ಶಿಕ್ಷಣದ ಆಧಾರದ ಮೇಲಿಂದ ಅವನ ಜೀವನದ ಮುಂದಿನ ಕ್ರಮಗಳು, ಅವನ ಮುಂದಿನ ಒಂದು ಭವಿಷ್ಯ ಇರುತ್ತದೆ. ಹೀಗಾಗಿ ಆ ವ್ಯಕ್ತಿಗೆ ನಾವು ಸಂವಿಧಾನದೊಳಗ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ನೀಡಿದ್ದೇವೆ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ನಾವು ನೀಡಿದ್ದೇವೆ. ಹೀಗಾಗಿ ವ್ಯಕ್ತಿಯ ಜೀವನದಲ್ಲಿ ಸರಿಯಾದಂತಹ ಶಿಕ್ಷಣ ಪಡೆಯುವ ಸಹಿತ ಅವನ ಹಕ್ಕಾಗಿದೆ. ಸರಿಯಾದಂತಹ ಶಿಕ್ಷಣವನ್ನ ನೀಡುವಂಥದ್ದು ಇಲಾಖೆಯ ಸರ್ಕಾರದ ಕರ್ತವ್ಯವಾಗಿದೆ. ಹೀಗಾಗಿ ಶಿಕ್ಷಣ ಆ ವ್ಯಕ್ತಿಯ ಜೀವನವನ್ನ ಬದಲು ಮಾಡುವಂತ ಒಂದು ಶಕ್ತಿಯಾಗಿ ಕಾಣಿಸ್ತದೆ. ಆ ವ್ಯಕ್ತಿಯ ಜೊತೆಗೆ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿಯ ಕುಟುಂಬ ಸಹಿತ ಆ ವ್ಯಕ್ತಿ ಪಡೆದಂತ ಶಿಕ್ಷಣದಲ್ಲಿ ಅವಲಂಬಿಸೋದು. ಒಳ್ಳೆಯ ಶಿಕ್ಷಣ ಪಡೆದಂತ ಜನರ ಕುಟುಂಬವನ್ನು ನೋಡಿದಾಗ ನಾವು ಅಲ್ಲಿ ಶಾಂತಿ ನಿವಾಸವನ್ನ ಕಾಣ್ತೀವಿ, ಸಹಬಾಳ್ವೆಯನ್ನ ಕಾಣ್ತೀವಿ, ಅಲ್ಲಿ ಸಹಕಾರವನ್ನ ಕಾಣ್ತೀವಿ. ಅದೇ ರೀತಿಯಾಗಿ ವ್ಯಕ್ತಿ ಇಂಡಿವಿಜುವಲ್ ಆಗಿ ವ್ಯಕ್ತಿ, ಆಮೇಲೆ ಅವರ ಕುಟುಂಬ ಮತ್ತು ಸಮಾಜಕ್ಕೆ ಬಂದಾಗ, ಸಮಾಜವನ್ನು ನಾವು ನೋಡಿದಾಗ ಯಾವ ರೀತಿಯಾದಂತಹ ಶಿಕ್ಷಣ ಆ ಸಮಾಜಕ್ಕೆ ಸಿಕ್ಕಿದೆ ಅನ್ನೋದನ್ನ ನಾವು ಅಲ್ಲಿ ನಡೀತಕ್ಕಂತಹ ಚಟುವಟಿಕೆಯನ್ನು ನೋಡಬಹುದು. ಒಳ್ಳೆಯ ಶಿಕ್ಷಣವನ್ನು ನಡೆದಂತ ಒಂದು ಸಮಾಜದಲ್ಲಿ ಹೊಂದಾಣಿಕೆ ಇರ್ತದೆ, ಸಹಬಾಳ್ವೆ ಇರ್ತದೆ, ಸಹಕಾರ ಇರ್ತದೆ. ಸಾಮಾಜಿಕ ಪಿಡುಗುಗಳು ಅಷ್ಟಾಗಿ ಕಂಡು ಬರುವುದಿಲ್ಲ. ಇಲ್ಲದಿದ್ದರೆ ಸರಿಯಾದಂತಹ ಶಿಕ್ಷಣ ಸಿಗದೇ ಇರತಕ್ಕಂಥ ಒಂದು ಸಮಾಜದಲ್ಲಿ ಬಾಲ್ಯ ವಿವಾಹ ಇರ್ಬೋದು, ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು, ಮಹಿಳೆಯ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳಿರ್ಬೋದು, ಮಹಿಳೆಯ ಬಗ್ಗೆ ತಾರತಮ್ಯ ಇರ್ಬೋದು, ಆಮೇಲೆ ಜನರ ಮಧ್ಯದಲ್ಲಿ ಬೇರೆ ಇರ್ಬೋದು, ಇವೆಲ್ಲ ಕಾರಣ. ಹೀಗಾಗಿ ಶಿಕ್ಷಣ ಕೇವಲ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಒಂದು ಕುಟುಂಬದಲ್ಲಿ, ಸಮಾಜದಲ್ಲಿ ಅಷ್ಟೇ ಅಲ್ಲದೆ ಒಂದು ಬಲಿಷ್ಠ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ದೇಶದ ಶಿಕ್ಷಣ ಆ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತದೆ. ಹೀಗಾಗಿ ನಾವು ಬರೀತೀವಿ ದ ಡೆಸ್ಟಿನಿ ಆಫ್ ಎವ್ರಿ ನೇಷನ್ ಎಲ್ಲಿ ನಮ್ಮ 4 ಕೊಠಡಿಗಳ ಮಧ್ಯದಲ್ಲಿ ಬರೆಯಲ್ಪಡ್ತದೆ. ಬ್ಲಾಕ್ ಬೋರ್ಡ್ ಇಂದ ನಮ್ಮ ಒಂದು ಬ್ರೈಟ್ ಫ್ಯೂಚರ್ ನಮ್ಮ ದೇಶದ ಬರೆಯಲ್ಪಡೋದು ಕೊಠಡಿಗಳ ಮಧ್ಯದಲ್ಲಿ. ಹೀಗಾಗಿ ಯಾವುದೇ ದೇಶ ಆ ದೇಶದ ಶೈಕ್ಷಣಿಕ ವ್ಯವಸ್ಥೆಗೆ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೇವೆ. ಹೀಗಾಗಿ ದೇಶ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾದ್ರೆ ಏನ ಆ ದೇಶದಲ್ಲಿ ಬರ್ತಕ್ಕಂಥ ಒಂದು ರೋಗಗಳಿರ್ಬೋದು, ಬರಗಾಲ ಇರ್ಬೋದು, ಯುದ್ಧ ಇರ್ಬೋದು, ಪ್ರವಾಹ ಇರ್ಬೋದು, ಇವುಗಳನ್ನೆಲ್ಲವನ್ನ ನಿಯಂತ್ರಣ ಮಾಡಬೇಕಾದ್ರೆ ಅಲ್ಲಿ ಆ ದೇಶದೊಳಗ
ಉತ್ತಮವಾದ ಶಿಕ್ಷಣವನ್ನು ನಾವು ಕೊಟ್ಟಿರಬೇಕು. 1945ರಲ್ಲಿ ಒಂದು ಎರಡನೇ ಮಹಾಯುದ್ಧದ ಕೊನೆಯೊಳಗ ಜಪಾನ್ನಲ್ಲಿ ಬಿದ್ದಂತ ಬಾಂಬು ಇಡೀ ಜಪಾನ್ ಅನ್ನು ಸರ್ವನಾಶ ಮಾಡಿದಾಗ ಎಲ್ಲಾ ಜಾಗತಿಕ ತಜ್ಞರು ಭಾವಿಸಿದ್ರು ಈ ಜಪಾನ್ ಭೂಪಟದಿಂದ ಮಾಯವಾಯಿತು. ಆದ್ರೆ ಆ ಜಪಾನಿಯರು ಕುತ್ಕೊಂಡು ಏನ್ ಮಾಡಿದ್ರು ಅಂದ್ರ ಅವರು ಒಂದೇ ಯೋಚನೆ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರ ಫಸ್ಟ್ 10 ವರ್ಷ ಬೇರೆ ಏನು ಮಾಡಿಲ್ಲ, ಕೇವಲ ಶಿಕ್ಷಣವನ್ನ ಬಲಪಡಿಸುವಂಥದ್ದು. ಹೀಗಾಗಿ ಬಹಳಷ್ಟು ಜಾಗತಿಕ ವಿದ್ಯಮಾನಗಳು ಸ್ಟಡಿ ಮಾಡಿ ಅಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಾಗ ಜಪಾನ್ ಏನಾಯಿತು ಅನ್ನೋದು ನಮ್ಗೆ ಗೊತ್ತಾಗಿದೆ. ಸಣ್ಣ ಪುಟ್ಟ ರಾಷ್ಟ್ರ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಸೂಪರ್ ಪವರ್ ಆಗಿ ಬೆಳೆಯಕ್ಕೆ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಎರಡನೇ ಮಹಾಯುದ್ಧದ ನಂತರ ಅಲ್ಲಿ ಮಾಡಿದಂತಹ ಒಂದು ಶೈಕ್ಷಣಿಕ ಕ್ರಾಂತಿ. ಹೀಗಾಗಿ ಪ್ರತಿಯೊಂದು ದೇಶದ ಅಭಿವೃದ್ಧಿಗೆ ಶಿಕ್ಷಣ ಪೂರಕವಾಗಿರ್ತದೆ. ಹೀಗಾಗಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಹೆಚ್ಚು ಯಾಕೆ ತಲೆ ಕೆಡಿಸ್ಕೊಳ್ಬೇಕಂದ್ರೆ ಆ ದೇಶದ ಭವಿಷ್ಯ ಅಲ್ಲಿ ನೀಡತಕ್ಕಂಥ ಶಿಕ್ಷಣಕ್ಕಾಗಿದೆ. ಅಲ್ಲಿ ನೀಡತಕ್ಕಂಥ ಶಿಕ್ಷಣ ಏನ್ ಆಧರಿಸಿರ್ತದೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ನೀತಿಯನ್ನ ಅವಲಂಬಿಸಬೇಕು. ಹೀಗಾಗಿ ನಾವು ನಮ್ಮ ದೇಶ ಸ್ವಾತಂತ್ರ್ಯ ನಂತರ ನಾವು ಹಲವಾರು ಆಯೋಗಗಳನ್ನು ರಚಿಸಿದ್ದೇವೆ. ಇದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ 1968, 86. ತದನಂತರ 34 ವರ್ಷದ ನಂತರ ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ರೀಡಿಫೈನಿಂಗ್ ಮಾಡ್ತಾ ಇದೀವಿ. ಅದನ್ನ ಮಾರ್ಪಾಡು ಮಾಡಿ ಬಹಳಷ್ಟು ಬದಲಾವಣೆಯೊಂದಿಗೆ ಈ ಒಂದು ನೀತಿಯನ್ನು ಜಾರಿಗೆ ತರುವಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಯಾಕೆ ಜಾರಿಗೆ ತಂದಿರಿ? ಹಿಂದಿನ ಒಂದು ನೀತಿ ಆಯೋಗಗಳ ಪರಿಣಾಮ ಏನಾಯಿತು? ಸ್ವಾತಂತ್ರ್ಯ ನಂತರ ನಾವು ಹಲವಾರು ದಶಕಗಳವರೆಗೆ ಆ ನೀತಿ ಆಯೋಗದೊಳಗ ನಾವು ಕಾರ್ಯವನ್ನು ಮಾಡಿದ್ದೀವಿ. ಅದರ ನಿಯಮದಲ್ಲಿ ನಾವು ಕೆಲಸವನ್ನು ಮಾಡಿದ್ದೀವಿ. ಏನಾಗಿದೆ? ಮ್ಯಾಕೋಲೆ ಅವರ ಒಂದು ಐಡಿಯಾಸ್ ಏನಿತ್ತು ಅದರ ವಾಸನೆ ನಮ್ಮ ಎಲ್ಲ ಆಯೋಗಗಳನ್ನು ನಾವು ನೋಡಿದ್ದೀವಿ. ಅದರ ವಾಸನೆಯನ್ನು ನೋಡಿದಂತೂ ನಿಜ. ಹಾಗಾಗಿ ಸಹಿತ ಸಾವಿರಾರು ವರ್ಷ ಒಂದು ಗುರುಕುಲ ವ್ಯವಸ್ಥೆ ಮ್ಯಾಕೋಲೆ ಅವರಿಂದ ಹಾಳಾಗಲಿಲ್ಲ. ಆದ್ರೆ ನಮ್ಮ ಭಾರತೀಯರ ನರನಾಡಿಗಳಲ್ಲಿ ಅದು ಜೀವಂತಿತ್ತು. ಹೀಗಾಗಿ ಸಂಪೂರ್ಣವಾಗಿ ನಮ್ಮ ಶೈಕ್ಷಣಿಕ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗಳು ವಿಫಲ ಆಗಿಲ್ಲ. ಯಾಕಂದ್ರೆ ಅದಕ್ಕೆ ನಾವೇ ಎಲ್ಲ ಸಾಕ್ಷಿ. ಯಾಕಂದ್ರೆ ಈಗ ಭಾರತ ಅದೇ ನೀತಿ ಒಂದು NPA ಅಂತೇಳಿ ನಾವು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಉಪಯೋಗ ಮಾಡಿಕೊಂಡು ಇಂದು ಭಾರತ ಒಂದು ಸೂಪರ್ ಪವರ್ ಆಗ್ತಾ ಇದೆ. ಕೈಗಾರಿಕೆ ಒಳಗ, ಕೃಷಿ ಒಳಗ ಒಂದು ಕ್ರಾಂತಿಯನ್ನ ಮಾಡಿದೆ. ವೈಟ್ ರೆವಲ್ಯೂಷನ್ ಆಗಿದೆ, ಗ್ರೀನ್ ರೆವಲ್ಯೂಷನ್ ಆಗಿದೆ. ಭಾರತ ಇಂದು ತಂತ್ರಜ್ಞಾನದೊಳಗ ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರ ಆಗಿದೆ. ವೈದ್ಯಕೀಯ ಒಳಗ, ಕಮ್ಯುನಿಕೇಶನ್ ಒಳಗ ಬಹಳಷ್ಟು ನಾವು ಬಲಿಯಾಟರಾಗಿದ್ದೀವಿ. ಹಾಗಿದ್ದಾಗ ಅದೇ ನೀತಿಯನ್ನು ನಾವು ಯಾಕೆ ಮುಂದುವರಿಸಲಿಲ್ಲ ಅಥವಾ ಅದನ್ನ ಸಂಪೂರ್ಣವಾಗಿ ನಾವು ಯಾಕೆ ಬದಲಾವಣೆ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಬಹಳಷ್ಟು ವಿಫಲತೆಗಳನ್ನ ಕಂಡಿದ್ದೀವಿ. ನಾವೇನು ಗುರಿ ಇಟ್ಕೊಂಡಿದೀವಲ್ಲ, ಏನ್ ಸಾಧಿಸಬೇಕು ಅಂತ ಮಾಡಿದೀವಿ. 2020ನೇ ವರ್ಷಕ್ಕೆ ನಮ್ಮ ಭಾರತವನ್ನು ನಾವು ಜಗದ್ಗುರು ಅಂತ ಮಾಡಬೇಕು ಅಂತೇಳಿ ಕನಸನ್ನು ನಾವು ಕಂಡುಕೊಂಡಿದ್ದೀವಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ರು 2021 ಇಸ್ವಿಗೆ ಭಾರತ ಒಂದು ಸೂಪರ್ ಪವರ್ ಆಗಿ ಜಾಗತಿಕ ಮಟ್ಟದಲ್ಲಿ ಒಂದು ಡಿಸಿಸಿವ್ ಹೋದಕ್ಕೆ ಅಂತ ಹೇಳಿದ್ರು. ಆದ್ರೆ ಅದರ ಸಮೀಪ ಬಂದ್ವಿ, ಅದನ್ನು ಟಚ್ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ನಮ್ಮ ಹಿಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಸರಿಸಿದಾಗ ಸಹಿತ ನಾವು ಕಂಡುಕೊಂಡಂತ ಕೆಲವೊಂದು ವಿಫಲತೆಗಳು. ಏನೇನು ವಿಫಲತೆಗಳಾದವು ನೋಡಕ್ ಹೋದ್ರೆ, ಶಾಲೆಯಿಂದ ಹೊರಡುವಂತ ಮಕ್ಕಳ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಆಗಲಿಲ್ಲ. ಪ್ರತಿ ವರ್ಷ ಆ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗಿದೆ. ಎಲ್ಲರಿಗೂ ಶಿಕ್ಷಣ ಕೊಡಬೇಕಾದಂತ ನಾವು ಅಲ್ಲಿ ಎಳೆದಿದ್ದೀವಿ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಮೊದಲ ಗುರಿ ಏನಿದೆ, 2 ಕೋಟಿ ಶಾಲೆಯಿಂದ ಹೊರಡುವಂತಹ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವುದೇ ಈ ಒಂದು ಶಿಕ್ಷಣ ನೀತಿಯ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಗುರಿ ಇದೆ. ಹೀಗಾಗಿ ನಾವು ಶಾಲೆಯಿಂದ ಹೊರಡುವಂತಹ ಮಕ್ಕಳನ್ನ ಕಡಿಮೆ ಮಾಡಲಿಕ್ಕೆ ನಮಗ ಹಿಂದಿನ ಒಂದು ನೀತಿಯ ನಿಯಮಗಳನ್ನ ಪಾಲಿಸಿದಾಗ ನಮಗೆ ಆಗಲಿಲ್ಲ. ಇನ್ನ ಒಂದು ಸ್ಪೆಷಲ್ ಚೈಲ್ಡ್ಸ್
ಒಂದು ನಾವೇನು CWSL ಮಕ್ಕಳು ಅವರಿಗೆ ಸಮಾನವಾದಂತಹ ಅವಕಾಶವನ್ನು ಕೊಡಬೇಕು ಅಂತ ನಾವು ಬಹಳಷ್ಟು ಪ್ರಯತ್ನ ಪಟ್ಟರೂ ಸಹಿತ ವಿಶೇಷ ಚೇತನ ಮಕ್ಕಳಿಗೆ ಸಮಾನವಾಗಿರ್ತಕ್ಕಂತಹ ಶೈಕ್ಷಣಿಕ ಸವಲತ್ತುಗಳನ್ನು ನಾವು ಕೊಡಲಿಕ್ಕೆ ಆಗಿಲ್ಲ. ಆದ್ರೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯೊಳಗ ಬಹಳಷ್ಟು ಪ್ರೊವಿಷನ್ ಅನ್ನು ಅಲ್ಲಿ ಮಾಡಿದ್ದಾರೆ. ಇನ್ನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒಂದು ಅರ್ಧ ಭಾಗ, ನಮ್ಮ ಭಾರತೀಯ ಅರ್ಧ ಭಾಗ ಒಂದು ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸೋದ್ರೊಳಗ ಏನೇನೋ ಪ್ರಯತ್ನ ಪಟ್ಟರು ಸಹಿತ ಸಮಾನವಾಗಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಯನ್ನ ಆ ಮಕ್ಕಳಿಗೆ ನಾವು ಜಾರಿ ತರಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಗೆ ಆಗಿಲ್ಲ. ಅದರ ಜೊತೆಗೆ ಕೆಲವೊಂದು ಬಿರುಕುಗಳಿದೆ, ಕೆಲವೊಂದು ಬಿರುಕುಗಳನ್ನು ನಾವು ಇನ್ನೂ ಕಾಣ್ತೀವಿ. ಗ್ರಾಮಾಂತರ ಮತ್ತು ನಗರದ ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳ ಮಧ್ಯೆ ಬಿರುಕಿದೆ. ಶ್ರೀಮಂತ ಮತ್ತು ಬಡವರ ಮಕ್ಕಳ ಕಲಿಕೆಯ ಮಧ್ಯದಲ್ಲಿ ಗ್ಯಾಪ್ಗಳಿದೆ. ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟದಲ್ಲಿ ಗ್ಯಾಪ್ ಇದೆ. ಅದೇ ರೀತಿ ಹಲವಾರು ತೊಡಕುಗಳನ್ನು ನಾವು ಇನ್ನೂ ಎದುರಿಸ್ತಾ ಇದ್ದೇವೆ. SLC ಬಂದಂತ ವ್ಯಕ್ತಿ ಪ್ರೌಢಶಾಲೆಗಳು ಜಾಸ್ತಿ ಇರ್ತಕ್ಕಂಥ ಒಂದು ಇಲ್ಲಿ SLC ರಿಸಲ್ಟ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಏನ್ ತಗೊಳ್ತೀವಿ, SLC ಬಂದಿದ್ದಾರೆ, 10 ವರ್ಷ ಕಲ್ತಿದ್ದಾನೆ, ಓದ್ಲಿಕ್ಕೆ ಬರೋದಿಲ್ಲ, ಓದ್ಲಿಕ್ಕೆ ಬರೋದಿಲ್ಲ, ಮಾತೃಭಾಷೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಕೂಡಿಸೋದು ಬರಲ್ಲ, ಕಳೆಯೋದು ಬರಲ್ಲ, ಗುಣಾಕಾರ ಪದಾಕಾರ ಬರಂಗಿಲ್ಲ ಅಂತೇಳಿ ನಾವು ವಾದ ಮಾಡ್ತೀವಿ. ಹೀಗಾಗಿ ಒಂದು 32% ಮಕ್ಕಳು ನಮ್ಮ ತಾಲೂಕುಗಳ ವರ್ಷ ಫೇಲ್ ಆಗ್ತಾರೆ. 10 ವರ್ಷದವರೆಗೆ ಅವ್ರು ಕಲಿತು 10ನೇ ವರ್ಷದವರೆಗೆ ಕೇವಲ 135 ಅಂಕವನ್ನು ಪಡೆಯುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ ಎಂದರೆ ಅದು ನಮ್ಮ ಶಿಕ್ಷಕರ ವಿಫಲತೆ, ಶೈಕ್ಷಣಿಕ ವ್ಯವಸ್ಥೆಯ ವಿಫಲತೆ, ನಮ್ಮ ಶಿಕ್ಷಣ ನೀತಿಯ ವಿಫಲತೆ ಅಂತ ನಾವು ಹೇಳಬಹುದು. ಹೀಗಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪರೀಕ್ಷೆಗಳ ಬಗ್ಗೆ ಬಹಳಷ್ಟು ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಮುಂದಿನ ಒಂದು ಅಧಿವೇಶನಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. ಆಮೇಲೆ ಹಳೆಯ ಒಂದು ಶಿಕ್ಷಣ ನೀತಿಯಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳನ್ನ ಉತ್ತೇಜನ ಕೊಡುವಂತ ಕೆಲಸ ನಮಗಾಗಲಿಲ್ಲ. ನಮ್ಮ ಭಾರತೀಯ ಗುಡಿ ಕೈಗಾರಿಕೆಗಳೆಲ್ಲ ಮೂಲೆಗುಂಪ. ಹೀಗಾಗಿ ಹೊಸ ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿಯಲ್ಲಿ ಅಭಿವೃದ್ಧಿಸಿದಾಗ ಹೇಳಿದಾಗ ಅಲ್ಲಿ 6ನೇ ವರ್ಷದ ಮಗು ಅಟ್ಲೀಸ್ಟ್ ಒಂದು ಸ್ಕಿಲ್ ಅನ್ನ ಪಡೆಯುತ್ತೆ. 6ನೇ ವರ್ಗದ ಮಗು ಒಂದು ಸ್ಕಿಲ್ ಅನ್ನ ಪಡೆಯುತ್ತೆ. ಶಾಲೆಯಿಂದ ಯಾವುದೇ ಟೈಮ್ ಹೊರಗೆ ಬಂದು ಸಹಿತ ಆ ಮಗು ಒಂದು ಕಡೆ ಉದ್ಯೋಗವನ್ನು ಮಾಡುವಂತಹ ಶಕ್ತಿಯನ್ನ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ನಾವು ನೀಡ್ತೇವೆ. ಹೀಗಾಗಿ ನಮ್ಮ ಇಷ್ಟೆಲ್ಲ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದಾಗ ಸಹಿತ ನಾವು ನಮ್ಮ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಸಾಮಾಜಿಕ ಮೌಲ್ಯಗಳನ್ನು ಅವರ ಮನಸ್ಸಿನಲ್ಲಿ ಬಿತ್ತಲಿಕ್ಕೆ ವಿಫಲರಾಗಿದ್ದು ನಡೀತಕ್ಕಂಥ ಒಂದು ಅಪರಾಧಗಳ ಸಂಖ್ಯೆ, ಇರತಕ್ಕಂಥ ಅಪರಾಧಗಳ ಸಂಖ್ಯೆಯನ್ನು ನಾವು ನೋಡಿ ಹೇಳ್ತೀವಿ. ಜನರಲ್ಲಿ ದೇಶಾಭಿಮಾನದ ಕೊರತೆ ನಾವು ಕಾಣ್ತೀವಿ. ಹೀಗಾಗಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನ್ ಕೊರತೆಗಳಿದಾವಲ್ಲ ಆ ಕೊರತೆಗಳನ್ನೆಲ್ಲ ಒಂದು ಈಡೇರಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದನ್ನ ನಾವೆಲ್ಲ ನೋಡ್ತೀವಿ. ಅದಕ್ಕೆ ಇಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನ್ ಮಾಡ್ತೈತಿ ಅಂದ್ರ ಏನೇನು ಕೊರತೆಗಳಿದೆ ಆ ಕೊರತೆಗಳನ್ನೆಲ್ಲ ಒಂದು ಲೆಕ್ಕ ಹಾಕಿ ಮುಂದೆ ಏನ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಅಲ್ಲಿಂದ ಕಳಿಸ್ತದೆ. ಇದರ ಒಂದು ಮುಖ್ಯ ಗುರಿ ಶುದ್ಧ ನಡತೆ, ಜೀವನ ಕೌಶಲ್ಯಗಳು, ಸೃಜನಾತ್ಮಕ ಚಿಂತನೆ, ವೈಜ್ಞಾನಿಕ ಮನೋಭಾವ ಹಾಗೂ ನಮ್ಮ ಮಕ್ಕಳು 21ನೇ ಶತಮಾನದಲ್ಲಿ ಬರ್ತಕ್ಕಂಥ ಸವಾಲನ್ನ ಎದುರಿಸುವಂತ ಶಕ್ತಿ ಆ ಒಂದು ಎಲ್ಲ ಈ ನೀತಿ ಶಿಕ್ಷಣ ನೀತಿ ಅಡಕಾಗಿದೆ. ಹೀಗಾಗಿ ನಾವು ನಮ್ಮ ಒಂದು ತಾಲೂಕು ಮಟ್ಟಿಗೆ ನೋಡಿದ್ರೆ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ಶಾಲಾ ಮಟ್ಟದಲ್ಲಿ ನೋಡಿದ್ರೆ ಏನ್ ಮಾಡಬೇಕು ಅಂದ್ರೆ ಸದ್ಯದ ಶಾಲೆಗಳ ಪರಿಸ್ಥಿತಿ ಮತ್ತು ಅವರ ಸಾಧನೆಗಳನ್ನ ಮೌಲ್ಯಮಾಪನ ಮಾಡೋದು. ನಮ್ಮ ಪ್ರತಿಯೊಂದು ಶಾಲೆಯನ್ನ ಅವುಗಳ ಸಾಧನೆಯನ್ನ ಆಮೇಲೆ ಅವುಗಳ ಪರಿಸ್ಥಿತಿಯನ್ನ ಮೌಲ್ಯಮಾಪನ ಮಾಡೋದು. ಮೌಲ್ಯಮಾಪನ ಮಾಡಿದಾಗ ಆ ಶಾಲೆಗಳಲ್ಲಿರ್ತಕ್ಕಂಥ ಕೊರತೆಗಳು ನಾವು ಕಾಣ್ತವೆ, ಸಮಸ್ಯೆಗಳು, ತೊಡಕುಗಳು ಅವೆಲ್ಲ ಗೊತ್ತಾಗ್ತವೆ.
ಮಾಡ್ಕೊಂಡ ನಂತರ ಅವುಗಳಿಗೆ ಪರಿಹಾರ ಉಪಾಯಗಳು ಏನಿದೆ, ಅವು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದಾವ ಅನ್ನೋದನ್ನು ನೋಡ್ಕೊಂಡಾಗ ನಾವು ಈ ಜಾರಿ ಬರ್ತಕ್ಕಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನಾವು ನಮ್ಮ ಸಜೆಷನ್ಸ್ ಕೊಡಲಿಕ್ಕೆ ಅನುಕೂಲ. ಹೀಗಾಗಿ ನಮ್ಮ ಎಲ್ಲ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನ, ಶಿಕ್ಷಕರನ್ನ, ತಂತ್ರಜ್ಞಾನವನ್ನ, ಮಾರ್ಗದರ್ಶನವನ್ನ ಒದಗಿಸಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದನ್ನ ಅವಲೋಕನ ಮಾಡಬೇಕು. ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ಪೂರ್ಣ ಪ್ರಮಾಣದ ಒಂದು ಮಾರ್ಗದರ್ಶನವನ್ನ, ತಿಳುವಳಿಕೆಯನ್ನ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನುವಂಥದನ್ನ ಬಹಳಷ್ಟು ಹೇಳಬೇಕಾಗಿದೆ. ಆಮೇಲೆ ನಮ್ಮಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಶಿಕ್ಷಕರು ಇರ್ತಾರೆ. ಅವರಿಗೆ ಅವರ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲವನ್ನು ನಾವು ನೀಡಬೇಕಾಗಿದೆ. ಮುಂದಿನ ನಮ್ಮ ಶಿಕ್ಷಣ ನೀತಿಯಲ್ಲಿ ಅವರಿಗೆ ಈಗ ನಾವು ಒಂದು ಆಂಧ್ರದ ಫ್ಯಾಕಲ್ಟಿ ಬರ್ತಾರೆ ನಮ್ಮ PUC ಒಳಗೆ, ಅವ್ರು ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ ಅನ್ನೋದನ್ನ ನಮ್ಮ ಜಮಖಂಡಿ ತಾಲೂಕೊಳಗೆ ಇರ್ತಕ್ಕಂಥ ಕೆಲವೊಂದು ಪ್ರೈವೇಟ್ ಸ್ಕೂಲ್ ನೋಡಬಹುದು. ಪ್ರತಿದಿನ ಅವರು 6 ರಿಂದ 8 ಗಂಟೆ ವರ್ಕ್ ಮಾಡ್ತಾರೆ. 6 ರಿಂದ 8 ಗಂಟೆ ವರ್ಕ್ ಮಾಡ್ತಾರೆ. 1ನೇ ಅವಧಿ ಮತ್ತು 8ನೇ ಅವಧಿಯ ಒಂದು ಟೀಚಿಂಗ್ ಕ್ವಾಲಿಟಿ ಸೇಮ್ ಇರುತ್ತೆ. ಅವ್ರಿಗೆ ನಾವು ಪೇಮೆಂಟ್ ಕೊಡ್ತೀವಿ 1.5 ಲಕ್ಷ. ಅಂದ್ರೆ ಅವರ ಪ್ರಯತ್ನಕ್ಕೆ, ಅವರ ಪರಿಶ್ರಮಕ್ಕೆ ತಕ್ಕಂತ ಫಲವನ್ನು ನಾವು ಕೊಡ್ತೀವಿ. ಆದ್ರೆ ಅದೇ ವ್ಯವಸ್ಥೆ ನಮ್ಮ ಈಗಿನ ಶೈಕ್ಷಣಿಕ ವ್ಯವಸ್ಥೆ ಇಲ್ಲ. ಕೆಲಸ ಮಾಡಿದವರು ಪಡಿತಾರೆ, ಕೆಲಸ ಮಾಡದವರು ಪಡಿತಾರೆ. ಇದರ ಬಗ್ಗೆ ನಾವು ಯೋಚನೆಯನ್ನ ಮಾಡಬೇಕಾಗಿದೆ. ಮುಖ್ಯವಾಗಿ ಮೇಲ್ವಿಚಾರಣೆ, ನಿರಂತರ ಮೇಲ್ವಿಚಾರಣೆ, ಶಾಲೆಗಳಲ್ಲಿ ಶಿಕ್ಷಕರ ಕರ್ತವ್ಯದ ಬಗ್ಗೆ ಮೇಲ್ವಿಚಾರಣೆಯನ್ನ ಮಾಡಬೇಕಾಗಿದೆ. ಮೇಲ್ವಿಚಾರಣೆ ಕೊರತೆಯಿಂದ ಬಹಳಷ್ಟು ನಮ್ಮ ಯೋಜನೆಗಳು ವಿಫಲವಾಗುತ್ತಾ ಇದೆ. ಹೀಗಾಗಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ಎಲ್ಲ ಅಡಗುಗಳು, ಇವೆಲ್ಲ ಕೊರತೆಗಳನ್ನ ನೀಗಿಸುವಂತ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮಗೆಲ್ಲ ಯಾರು ಓದಿಲ್ಲ, ಓದ್ಬೇಕು. ಯಾಕಂದ್ರೆ ಅದು ಜಾರಿ ಆಗೋದಕ್ಕಿಂತ ಮುಂಚೆ ಒಂದು ಏನಾದರೂ ಐಡಿಯಾಸ್ ಅನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಕ್ಲಾಸ್ ರೂಮ್ ಒಳಗ ನಮ್ಮ ಊರಿಗೆ ಬರ್ತಕ್ಕಂತ ಒಂದು ನೀತಿ ಯಾವ ರೀತಿ ಬರ್ತದೆ ಅನ್ನೋದನ್ನ ನಾವು ನೋಡಬೇಕು, ಆ ಫೀಲ್ಡ್ ಇರ್ತಕ್ಕಂಥ. ಹೀಗಾಗಿ ನಾವು ಅದ್ರ ಬಗ್ಗೆ ಗಮನವನ್ನು ಹರಿಸದೇ ಇರತಕ್ಕಂತ ಒಂದು ಸಂದರ್ಭದೊಳಗ ನಮಗ ಈ ಒಂದು ಭಾರತೀಯ ಶಿಕ್ಷಣ ಮಂಡಳದವರು ನಮ್ಮ ಗಮನವನ್ನು ಆಕರ್ಷಿಸಿದ್ದಾರೆ. ಅದಕ್ಕೆ ನಿಮಗ ಎಲ್ಲಾ ಸಾಹಿತ್ಯ ನಿಮ್ಮ ಕೈಯೊಳಗಿದೆ, ಅದನ್ನ ಸಾಕಷ್ಟು ಅಧ್ಯಯನ ಮಾಡಲಿಕ್ಕೆ ನಿಮ್ಗೆ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಅಭ್ಯಾಸ ಮಾಡ್ರಿ. ಇದು ಒಂದು ಇಂಡಿಯನ್ ಯೂನಿಯನ್ ಕ್ಯಾಬಿನೆಟ್ 29 ಜುಲೈ 2020 ಈ ಒಂದು ಕರಡನ್ನ ಅಪ್ರೂವಲ್ ಮಾಡಿದೆ. ಆಮೇಲೆ ನಮ್ಮ 10+2 ಬದಲಾಗಿ ಇಲ್ಲಿ 5+3+4 16 ಬರ್ತದೆ. ಅಲ್ಲಿ ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಬಹಳಷ್ಟು ಮಹತ್ವನ ಕೊಟ್ಟಿದ್ದಾರೆ, ಆಗಬೇಕಾಗಿದೆ ಅರ್ಲಿ ಚೈಲ್ಡ್ಹುಡ್. ಆಮೇಲೆ MHRD ಹೋಗಿ ಇನ್ನ ಎಜುಕೇಶನ್ ಮಿನಿಸ್ಟ್ರಿ ಜಾರಿ ಬರ್ತದೆ. ಇಲ್ಲಿ ಈ ಒಂದು ಶಿಕ್ಷಣ ನೀತಿಯೊಳಗ 360 ಡಿಗ್ರಿ ಅಸೆಸ್ಮೆಂಟ್ ಅವಕಾಶ ಇರುತ್ತೆ. ಮಗುವಿಗೆ ತನ್ನನ್ನು ತಾನೇ ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ತನ್ನ ಫ್ರೆಂಡ್ಸ್ ಆ ಮಗುವನ್ನ ಮೌಲ್ಯಮಾಪನ ಮಾಡ್ತಾರೆ, ಆ ತರಗತಿಯ ಶಿಕ್ಷಕರು ಮೌಲ್ಯಮಾಪನ ಮಾಡ್ತಾರೆ. ನಮ್ಮ ರೋಡ್ ಮೆಥಡ್ ಏನಿದೆ, ಬೈಹಾರ್ಟ್ ಮೆಥಡ್, ಪರೀಕ್ಷೆಗಾಗಿ ತಯಾರು ಮಾಡುವಂಥದ್ದು, ಅದನ್ನೇ ನಮ್ಮ ಮಕ್ಕಳು ಶಿಕ್ಷಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕೇವಲ ಬೈಪಾಟ್ ಮಾಡೋದು ಎಕ್ಸಾಮ್ ಮುಗಿದು ಅದಲ್ಲ, ಅದರ ಬದಲಾಗಿ ತನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯವನ್ನು ಅಳವಡಿಸಿಕೊಳ್ಳೋದೇ ಶಿಕ್ಷಣ ಅನ್ನುವಂಥದನ್ನ ಈ ಒಂದು ಶಿಕ್ಷಣ ನೀತಿ ಒಳಗ ಹೇಳ್ತದೆ. ಇನ್ನ ಹೈಯರ್ ಎಜುಕೇಶನ್ ಒಳಗ ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್ ಇರ್ತದೆ. ಮಗು ಯಾವುದೇ ಸಂದರ್ಭದಲ್ಲಿ ಶಾಲೆಯಿಂದ ಹೊರಗೆ ಬಂದ್ರ ಸುಮ್ಮನೆ ಬರಂಗಿಲ್ಲ. ನಮ್ಮಲ್ಲಿ ಮಕ್ಕಳು ಡಿಸ್ಕಂಟಿನ್ಯೂ ಆದ್ರೆ ಅವ್ರ ಮನೆಗೆ ಬಂದ್ರು ಅಂದ್ರೆ ಎದಕ್ಕೂ ಯೂಸ್ ಆಗಲ್ಲ. ಆದ್ರೆ ಇಲ್ಲಿ ಮಲ್ಟಿಪಲ್ ಎಂಟ್ರಿ ಇರ್ತದೆ, ಮಲ್ಟಿಪಲ್ ಎಕ್ಸಿಟ್ ಇರ್ತದೆ. ಎಲ್ಲಿ ಬೇಕಾದಲ್ಲಿ ಮಗು ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಅಲ್ಲಿ ಒಂದು ಸಾಮರ್ಥ್ಯವನ್ನು ತಗೊಂಡು ಮನೆಗೆ ಬಂದಾಗ ಅವ ಏನ್ ಬೇಕಾದ ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲ. ಇಷ್ಟೆಲ್ಲ ಜನ ನಾವಿದ್ದೀವಿ. ನಮ್ಮ ಮನೆಯೊಳಗೊಂದು ಕರೆಂಟ್ ಏನಾದ್ರು ಕೈ ಕೊಟ್ಟರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಗಾಡಿಗೆ ಏನಾದ್ರು ಕೇಳಿದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅಂದ್ರೆ ನಾವು ಕೇವಲ ಒನ್ ವೇ ಹೋಗ್ತಾ ಇರ್ತೇವೆ, ಲೈಫ್ ಸ್ಕಿಲ್ಸ್ ಅನ್ನು ಅಳವಡಿಸ್ಕೊಂಡಿಲ್ಲ. ಆದ್ರೆ ಈಗ ಬರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣದೊಳಗ ನೀತಿಯೊಳಗ ಅದೆಲ್ಲ ಇದೆ. ಆಮೇಲೆ
ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ ಹೇಳಿ ರಿಜಿಡ್ ಸಪರೇಷನ್ ಬರೋದಿಲ್ಲ ನಿಮಗೆ. ಆ ಒಂದು ನೀತಿ ಒಳಗ ರಿಜಿಡ್ ಸಪರೇಟ್ ಮಾಡ್ತೀವಿ ನಾವು. ರಿಜಿಡ್ ಆಗಿ ಬೇರೆ ಬೇರೆ ಮಾಡ್ಬಿಡ್ತೀವಿ. ಅದಿನ ಇಲ್ಲ, ಕರಿಕ್ಯುಲರ್, ಕೋ ಕರಿಕ್ಯುಲರ್ ಎಲ್ಲ ಒಟ್ಟಾಗಿ ಒಂದು ಸಾಗುವಂತ ಇದಿರ್ತದೆ. ಆಮೇಲೆ ವೊಕೇಶನಲ್ ಎಜುಕೇಶನ್ ಬಗ್ಗೆ ಹೇಳಿದಾರೆ, ಅದು ಬರ್ತದೆ. ಆಮೇಲೆ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಒಳಗ ಕ್ವಾಲಿಟಿ ಡಿಫರೆನ್ಸ್ ಐತಿ. ಆ ಸ್ಟ್ಯಾಂಡರ್ಡ್ ಮುಂದಿನ ದಿನ ಒಳಗ ಕಡಿಮೆ ಆಗ್ತದೆ. ಒಂದೇ ರೀತಿಯಾದಂತಹ ಶಿಕ್ಷಣ ಪದ್ಧತಿ. ಆಮೇಲೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು GDP 6% ಡೆಫಿನೆಟ್ ಆಗಿ ಈ ಸಲ ಇಂಪ್ಲಿಮೆಂಟ್ ಆಗುತ್ತೆ. 6% ಇಂಪ್ಲಿಮೆಂಟ್ ಆಗಿದ್ರೆ ಅದೊಂದು ಶೈಕ್ಷಣಿಕ ಕ್ರಾಂತಿ ಅಂತ ನಾವು ಹೇಳಬಹುದು. ಬಹಳಷ್ಟು ಅನುದಾನ ನಮ್ಮ ಶಾಲೆಗಳಿಗೆ ಬರ್ತದೆ. ನಾವೇನು ಕೊರತೆಗಳನ್ನು ಕಾಣ್ತಾ ಇರ್ತೀವಿ ನಮ್ಮ ಶಾಲೆಗಳಾಗ, ಭೌತಿಕ ಸಂಪನ್ಮೂಲಗಳ ಕೊರತೆ ಇರ್ಬೋದು, ಶಿಕ್ಷಕರ ಕೊರತೆ ಇರ್ಬೋದು, ತಂತ್ರಜ್ಞಾನದ ಕೊರತೆ ಇರ್ಬೋದು, ಆ ಎಲ್ಲ ಕೊರತೆಗಳನ್ನು ನೀಗಿಸುವಂತ ಶಕ್ತಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ. ಹೀಗಾಗಿ ಅದನ್ನ ನಾವು ಒಂದು ಮುಕ್ತ ಕಂಠದಿಂದ ಹೊಗಳಬೇಕಾಗ್ತದೆ. ಅದನ್ನ ಒಂದು ಸ್ವಾಗತ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗ ನೀವೆಲ್ಲರೂ ಅದನ್ನ ಅಭ್ಯಾಸ ಮಾಡಬೇಕು. ನಮ್ಮ BEd ಕೋರ್ಸ್ ಬದಲಾವಣೆ ಆಗ್ತದೆ, ಹಂತ ಹಂತವಾಗಿ ಅದು ಬದಲಾವಣೆ ಆಗ್ತದೆ. ಒಂದು ಗುರಿ 2030ನೇ ಇಸ್ವಿಗೆ ನಮ್ಮ ರಾಷ್ಟ್ರ ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಬೇಕು ಅನ್ನುವಂತ ಪರಿಕಲ್ಪನೆಯಿಂದ ಕಸ್ತೂರಿ ರಂಗನ್ ಅವರ ನೇತೃತ್ವದೊಳಗ ಮಾಡಿದಂತ ಒಂದು ಡಿಸೈನ್ ಮಾಡಿದಂತ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ. ಅದಕ್ಕೆ ಒಂದು ಅವಕಾಶವನ್ನ ಇನ್ನೊಂದ್ಸಲ ನಮಗ ಈ ಕಡೆ ನೋಡ್ಲಿಕ್ಕೆ ಅವಕಾಶವನ್ನ ಭಾರತೀಯ ಶಿಕ್ಷಣ ಮಂಡಳ ಮಾಡಿಕೊಟ್ಟಿದೆ. ಆಮೇಲೆ ಆ ಒಂದು ನೀತಿ ಜಾರಿ ಬರುವಲ್ಲಿ ಕೆಲಸವನ್ನು ಮಾಡಿದಂತ ನಮ್ಮವರಂತ ಅರುಣ್ ಶಾಪೂರ್ ಸರ್ ಅದಕ್ಕೆ ಬಹಳಷ್ಟು ನಮಗ ತಿಳುವಳಿಕೆ ಕೊಟ್ಟಿದ್ದಾರೆ. ಭಾರತೀಯ ಶಿಕ್ಷಣ ಮಂಡಳದ ಸಾಕಷ್ಟು ಜನ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೊಂದು ನಮ್ಮ ಸಹಯೋಗ ಜಮಖಂಡಿಯಿಂದ ಈ ಒಂದು ಅಭಿಯಾನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನಮ್ಮೆಲ್ಲರಿಗೂ ಆ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿ ಅದರೊಳಗ ಆ ಒಂದು ನೀತಿಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಮಗೆಲ್ಲ ಈ ಒಂದು ಭಾರತೀಯ ಶಿಕ್ಷಣ ಮಂಡಳ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕಾಗಿ ನಮ್ಮ ಸಮಸ್ತ ಜಮಖಂಡಿ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಾನು ಅವರಿಗೂ ಆಮೇಲೆ ಈ ಒಂದು ಮಾಹಿತಿಯನ್ನ ನಮ್ಮ ಶಿಕ್ಷಕ ಬಂಧುಗಳಿಗೆ ನೀಡಿದಂತ ಹಾಗೂ ನೀಡಲಿರುವಂತ ಎಲ್ಲಾ ಮಾಹಿತಿಗಳಿಗೆ ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡುತ್ತೇನೆ. All teachers from varied institutes have come. So, ಈ ಭಾರತೀಯ ಶಿಕ್ಷಣ ಮಂಡಳ ಇನ್ನೊಂದು ಉದ್ದೇಶ ಅಂದ್ರೆ ರೀಜನಲ್ ಮಂಡಲಗಳನ್ನ ತಯಾರು ಮಾಡಿ ಅಲ್ಲಿ ಅಕಾಡೆಮಿಕ್ ವಿಷಯಗಳಲ್ಲಿ ನಮ್ಗೀಗ ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ವಿ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಅವನ್ನ ನಿಗದಿತ ಕಾಲಮಾನದೊಳಗ ಡಿಸ್ಕಷನ್ ಮಾಡೋದು ಒಂದು ಪ್ರವೃತ್ತಿ ನಮ್ಮೊಳಗೆ ಎಲ್ಲರಿಗೂ ಬೆಳೀಲಿ ಅಂತ ಅದರ ಉದ್ದೇಶ. ಸೊ ಆ ಮಂಡಲಗಳನ್ನ ರಚನೆ ಮಾಡಲಿಕ್ಕೆ ಪ್ರತಿ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ವ್ಯವಸ್ಥೆ ಆಗ್ತದೆ. ನೋಡ್ರಿ, ನಮ್ಗ ಶಿಕ್ಷಣ ತಜ್ಞರು ಆಗಿರ್ತಕ್ಕಂಥ ನಮ್ಗ ಡಾಕ್ಟರ್ ಲಕ್ಷ್ಮೀ ಅವರು ಸಜೆಷನ್ಸ್ ಕೊಡ್ತಾ ಇದ್ದಾರೆ. ನಾವು ಕೇವಲ ಈಗ ಚರ್ಚೆ ಮಾಡಿ ಬಿಟ್ಟು ಹೋಗುವಂತರಲ್ಲ, ಯಾವ ರೀತಿ ಭಾರತೀಯ ಶಿಕ್ಷಣ ಮಂಡಳ ಭಾರತ ದೇಶದೊಳಗ ವಿಶೇಷವಾಗಿ ಕರ್ನಾಟಕದೊಳಗ ಯಾವ ರೀತಿ ಗುರಿಗಳನ್ನ ಹಾಕೊಂಡು ಕೆಲಸವನ್ನು ಮಾಡಿದೆ, ಅದು ನಮಗಾಗಿ ಮಾಡ್ತಾ ಇದೆ, ಶಿಕ್ಷಣ ವ್ಯವಸ್ಥೆಗಾಗಿ ಮಾಡ್ತಾ ಇದೆ. ಅದಕ್ಕೆ ಅವರ ಒಂದು ಮನವಿಗೆ ನಮ್ಮ ಇಲಾಖೆಯ ಎಲ್ಲ ಸಹೋದ್ಯೋಗಿಗಳು ಒಂದು ಮನವಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಅವರು ಒಂದು ಕ್ರಿಯೇಟ್ ಮಾಡ್ತಕ್ಕಂಥ ಗ್ರೂಪ್ ಒಳಗ ಏನೊಂದು ಗ್ರೂಪ್ ಅನ್ನು ಮಾಡ್ತಾರೆ. ಆ ಎಲ್ಲ ಗ್ರೂಪ್ ಒಳಗ ನಮ್ಮನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋಣ. ನಮ್ಮ ಶಿಕ್ಷಣ ನೀತಿಗಳ ಬಗ್ಗೆ, ಶೈಕ್ಷಣಿಕ ಸುಧಾರಣೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಅವರ ಒಂದು ಸಜೆಷನ್ಸ್ ಸ್ವಾಗತ ಮಾಡ್ತೀವಿ. ಮೇಡಮ್ ಅವರು ಆಮೇಲೆ ನಮ್ಮ ಏನ ಜಮಖಂಡಿ ಜಿಲ್ಲೆ ಈ ಶೈಕ್ಷಣಿಕ ಮಂಡಳದ ಜಿಲ್ಲೆ ಜಮಖಂಡಿ ಅರುಣ್ ಶಾಪೂರ್ ಸಾಹೇಬ್ ಹೇಳಿದ್ರು, ಜಮಖಂಡಿ ಜಿಲ್ಲೆ ಅಂತ ನಮಗೆಲ್ಲ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸ್ವಾತಂತ್ರ್ಯ ನಂತರ ನಾವು ಬಹಳಷ್ಟು ಕೆಲಸನ ಕಂಡಿದ್ದೀವಿ ಜಮಖಂಡಿ ಜಿಲ್ಲೆ ಮಾಡ್ಬೇಕಂತೇಳಿ ಅವ್ರ ಬಾಯಿಗೆ ಬಂದಿದೆ. ಹೀಗಾಗಿ ಭಾರತೀಯ ಶಿಕ್ಷಣ ಮಂಡಳದಿಂದ ಒಂದು ಜಮಖಂಡಿ ಜಿಲ್ಲೆ ಆಗ್ತಾ ಇದೆ. ಆ ಜಿಲ್ಲೆಯ ಶೈಕ್ಷಣಿಕ ಮಂಡಳದೊಳಗ ಮೇಡಮ್ ಅವರು ನಮಗೆ ಯಾವ ಕೆಲಸವನ್ನು ಕೊಟ್ಟರು ಸಹಿತ ನಮ್ಮ ಒಂದು ಜಮಖಂಡಿ ತಾಲೂಕಿನ 3800 ಶಿಕ್ಷಕರು ನಿಮ್ ಜೊತೆ ಇರ್ತಾರೆ. ನೀವು ಯಾವುದೇ ಕೆಲಸವನ್ನು ಕೊಟ್ಟರು ಸಹಿತ ನಾವು ನಿಮ್ ಜೊತೆ ಮಾಡ್ತೀವಿ. ಯಾಕಂದ್ರೆ ಅದು ನಮಗಾಗಿ ನೀವು ಮಾಡ್ತಕ್ಕಂಥ ಒಂದು ಕೆಲಸ, ನಾವು ನಿಮ್ಮೊಂದಿಗೆ ಇರ್ತೀವಿ. ಥ್ಯಾಂಕ್ ಯು ಸರ್.
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.